ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಏನು 25% ಶಿಕ್ಷಣಕ್ಕೆ ಕಳೆದ 2 ವರ್ಷಗಳಿಂದ ರಿಸರ್ವ್ ಮಾಡಿದ್ದಾರೆ. ದಟ್ಸ್ ಎ ಗುಡ್ ಥಿಂಗ್. ಇಂಪಾರ್ಟೆಂಟ್ ವಿಷಯ ಮಿಸ್ಸಿಂಗ್ ಕಾಣ್ತಾ ಇರೋದು ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಸಿ ಕ್ಲಾಸ್ 3 ತನಕ ಅಚೀವ್ ಆಗದೆ ಇರೋದು. ಬೇಸಿಕಲಿ ಇವತ್ತು 10th ರಿಸಲ್ಟ್ಸ್ ಎಲ್ಲಿ ಹೇಳ್ಬೋದು ಅಂದರೆ 5ನೇ ಕ್ಲಾಸಿಗೆ ಎಷ್ಟು ಮಕ್ಕಳಿಗೆ FLN ಎಬಿಲಿಟೀಸ್ ಬರ್ತಾ ಇದೆ ಅಷ್ಟೇ ಮಕ್ಕಳು 10th ಪಾಸ್ ಆಗೋದಕ್ಕೆ ಎಲಿಜಿಬಲ್ ಆಗ್ತಾ ಇದೆ. ಮುಂದಿನ ಸಂತತಿಯನ್ನು ಜನ್ರೇಷನನ್ನು ಅವರಿಗೆ ಪಾಠ ಹೇಳಿಕೊಡೋದು ನಮ್ಮ ಜವಾಬ್ದಾರಿ ಆಗಿದೆ. ನಮ್ಮ ಕಡೆ ರಿಸೋರ್ಸಸ್ ಇಲ್ಲ, ನಮ್ಮ ಕಡೆ ಅದು ಸಾಕಾಗೋದಿಲ್ಲ ಅಂತ ಹೇಳೋದು ನಮ್ಮ ಜವಾಬ್ದಾರಿ ಅಲ್ಲ. ಎಷ್ಟು ಬಡ ತಾಯಿ ತಂದೆಯರಾದರೂ ತನ್ನ ಮಕ್ಕಳನ್ನು ಓದಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಗೌರ್ಮೆಂಟ್ ಎಷ್ಟು ಬೇಕಾದರೂ ಮಾಡ್ಬೋದು. ಟೀಚರ್ಸ್ ಏನು ಹೇಳ್ತಾರೆ, ಬಿಲ್ಡಿಂಗ್ ಸರಿ ಇಲ್ಲ ಅಂದರೆ ಗಿಡದ ಕೆಳಗೆ ನಾವು ಓದಿಸ್ತೀವಿ, ಒಳ್ಳೆ ಟಾಯ್ಲೆಟ್ ಬೇಕು, ಅದನ್ನು ಕ್ಲೀನ್ ಮಾಡುವಷ್ಟು ವ್ಯವಸ್ಥೆ ಮಾಡಿಕೊಡ್ಬೇಕೆಂದೇ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಲರ್ನಿಂಗ್ ಗ್ಯಾರಂಟಿ ಸ್ಕೀಮ್ ಅಂತಂದ್ರೆ ಯಾವ ಶಾಲೆಗಳಲ್ಲಿ ಚೆನ್ನಾಗಿ ಏನಪ್ಪ ಅಂತಂದ್ರೆ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಅಂಥ ಶಾಲೆಗಳಿಗೆ ಪ್ರೋತ್ಸಾಹ ನೀಡೋದಕ್ಕೆ ಏನಪ್ಪ ಅಂತಂದರೆ ಒಂದು ಬಹುಮಾನ ಮತ್ತು ಕ್ಯಾಶ್ ಬಹುಮಾನ, ಅಲ್ಲಿ ಅಂತ BO ಅವರಿಗೆ ಒಂದು ಸರ್ಟಿಫಿಕೇಟು, DDP ಅವ್ರಿಗೆ ಸರ್ಟಿಫಿಕೇಟು. ಅತಿ ಮುಖ್ಯವಾಗಿ ನಮ್ಮ ಭಾಗದಿಂದ ಟ್ರಾನ್ಸ್ಫರ್ ಆಗಿ ಭಾಳಷ್ಟು ಶಿಕ್ಷಕರು ಹೋಗ್ತಾರೆ, ಅದ್ರ ಒಳಗಡೆ ಬರೋದಲ್ಲ, ಇನ್ನಿಲ್ಲ. ಶಿಕ್ಷಕರದ್ದು ಕೊರತೆ ಅದ, ಮಾನಿಟರಿಂಗ್ ಸಿಸ್ಟಮ್ ತಪ್ಪದ, ಅದೆಲ್ಲ ಇಂಪ್ರೂವ್ ಆಗಬೇಕು. मेजर प्रॉब्लम तो है टीचर्स की अपॉइंटमेंट का. 60% स्टूडेंट्स गवर्नमेंट स्कूल्स में पढ़ते हैं और वहाँ पर टीचर्स की कमी है, तो 60% स्टूडेंट्स को नेगलेक्ट किया जा रहा है और ये हमारी जनरेशन वीक होने का अंदेशा है. हमारा डिमांड है कि सबसे पहले प्रायोरिटी दें, टीचर्स का रिक्रूटमेंट करें. ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇವರು ಕೂಡಿ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗವನ್ನು ಅಭಿವೃದ್ಧಿಪಡಿಸಬೇಕು ಎಂದು ಆ ಒಂದು ಉದ್ದೇಶದಿಂದ ಈ ಸಮಿತಿ ಪ್ರೊಫೆಸರ್ ಛಾಯಾ ಅವರಿಗೆ ಚೇರ್ಮನ್ನು ಮತ್ತು ಅವ್ರ ಜೊತೆಗೆ 8 ಸದಸ್ಯರನ್ನು ಒಳಗೊಂಡು ಈ ಸಮಿತಿಯನ್ನು ಮಾಡಿದ್ದಾರೆ. ಈ ಸಮಿತಿಯು ನಮ್ಮ ಭಾಗದಲ್ಲಿದ್ದಂಥ 7 ಜಿಲ್ಲೆಗಳಲ್ಲಿ ಸುಮಾರು 100 ಸ್ಕೂಲ್ಗಿಂತ ಹೆಚ್ಚಿನ ಸ್ಕೂಲ್ಸ್ಗಳನ್ನು ತಿರುಗಾಡಿ ವಿಷಯಗಳನ್ನು ತಿಳ್ಕೊಂಡು, ಸಂಗತಿಗಳನ್ನು ತಿಳ್ಕೊಂಡು ಈ ವರದಿಯನ್ನು ಸಿದ್ಧಪಡಿಸಿದೆ. ಅದರಲ್ಲಿ ಮುಖ್ಯವಾಗಿ SSLC ಫಲಿತಾಂಶಗಳಲ್ಲಿ ನಮ್ಮಲ್ಲಿ ಕಡಿಮೆ ಇರಲಿಕ್ಕೆ ಕಾರಣ ಅಂತಂದರೆ ಟೀಚರ್ಸ್ಗಳ ಕೊರತೆ. ಆದ್ದರಿಂದ ಸ್ಟೂಡೆಂಟ್ಸ್ಗಳು ಕೂಡ ಶಾಲೆಗೆ ಬರೋದು ತುಂಬ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಮತ್ತು ಗೆಸ್ಟ್ ಟೀಚರ್ಸ್ಗಳಿಂದ ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ಸದು ಕೊರತೆ, ಇವೆಲ್ಲ ಮುಖ್ಯವಾದಂತಹ ಅಂಶಗಳನ್ನು ನಾವು ಕಂಡುಹಿಡಿದೀವಿ. ಅಕ್ಷರಾವಿಷ್ಕಾರ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಮತ್ತು ಈ ಆರಂಭಿಕ ಬಾಲ್ಯ ಶಿಕ್ಷಣ ತುಂಬ ಚೆನ್ನಾಗಿ ಡಿಮಾಂಡ್ ಇದೆ. ಅದಕ್ಕೆ ಬೈಲಿಂಗ್ವಲ್ ಸ್ಕೂಲ್ಸ್ಗಳಿಗೆ ಕೂಡ ಡಿಮಾಂಡ್ ಇದೆ. ಆದರೆ ಮುಂದುವರಿಸಲಿಕ್ಕೆ ಟೀಚರ್ಸ್ ಇಲ್ಲ. ಮುಂದೆ ಅದರ ಭವಿಷ್ಯ ಹೇಗಿರಬೇಕಂತ ನಮಗೂ ಕೂಡ ಚಿಂತೆ ಇದೆ ಅಂತ ನಾವು ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಟೀಚರ್ಸನ್ನು ರಿಕ್ರೂಟ್ಮೆಂಟ್ ಮಾಡೋದು, ಟೀಚರ್ಸ್ ಟ್ರಾನ್ಸ್ಫರ್ ಪಾಲಿಸಿನ ಪುನಃ ನೋಡೋದು, ಜೊತೆಗೆ ಏನದೆ ಆ DSRTC ಮತ್ತು SSA ಯೂನಿಟನ್ನು ನಮ್ಮ ಕಲ್ಯಾಣ ಕರ್ನಾಟಕದ ಗುಲ್ಬರ್ಗಾದಲ್ಲಿ CPI ಆಫೀಸಲ್ಲಿ ಬರಬೇಕು. ಮತ್ತು 350 KPS ಸ್ಕೂಲ್ಸ್ಗಳನ್ನು, ಯಾಕಂದರೆ ಇದರಿಂದ ನಾವು ಡ್ರಾಪ್ಔಟನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತದೆ. KPS ಮಾದರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗುತ್ತದೆ ಅಂಥೇಳಿ ಈ ಸಮಿತಿಯನ್ನು ಶಿಫಾರಸು ಮಾಡಿದ್ದಾರೆ. ನಾನು ಡಾಕ್ಟರ್ ಛಾಯಾ ಬೇಗಂ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಏನು 25% ಶಿಕ್ಷಣಕ್ಕೆ ಕಳೆದ 2 ವರ್ಷಗಳಿಂದ ರಿಸರ್ವ್ ಮಾಡಿದ್ದಾರೆ. ದಟ್ಸ್ ಎ ಗುಡ್ ಥಿಂಗ್. ಅದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ 2 ಕಾಂಪೊನೆಂಟಿಗೆ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಎಸ್ಪೆಷಲಿ ಲಾಸ್ಟ್ ಇಯರಿಂದ ಸಾಫ್ಟ್ ಕಾಂಪೊನೆಂಟ್ ಅಂದರೆ ಕ್ವಾಲಿಟಿ ಮೇಲೇನು ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ, ದ್ಯಾಟ್ ಶುಡ್ ಬಿ ಕಂಟಿನ್ಯೂಡ್. ಅಂದರೆ ಈ ಸರ್ಕಾರ ಇರಲಿ ಅಥವಾ ಮುಂದಿನ ಸರ್ಕಾರ ಬಂದಾಗಿಯೂ ಕೂಡ ಇದು ಕಂಟಿನ್ಯೂ ಮಾಡುವ ಅಗತ್ಯ ನಮಗೆ ಕಾಣ್ತಾ ಇದೆ. ನಂಬರ್ 1. ಈ ಕ್ವಾಲಿಟಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಮಿಸ್ಸಿಂಗ್ ಕಾಣ್ತಾ ಇರೋದು ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಸಿ ಕ್ಲಾಸ್ 3 ತನಕ ಅಚೀವ್ ಆಗದೆ ಇರೋದು. ಬೇಸಿಕಲಿ ಅದು ಆಗದೆ ಇರೋದ್ರಿಂದನೇ ಇವತ್ತು 10th ರಿಸಲ್ಟ್ಸ್ ಎಲ್ಲಿ ಹೇಳ್ಬೋದು ಅಂದರೆ 5ನೇ ಕ್ಲಾಸಿಗೆ ಎಷ್ಟು ಮಕ್ಕಳಿಗೆ FLN ಎಬಿಲಿಟೀಸ್ ಬರ್ತಾ ಇದೆ ಅಷ್ಟೇ ಮಕ್ಕಳು 10th ಪಾಸ್ ಆಗೋದಕ್ಕೆ ಎಲಿಜಿಬಲ್ ಆಗ್ತಾ ಇದ್ದಾರೆ. ಹಾಗಾಗಿ ಕ್ಲಾಸ್ 3 ಒಳಗೆ ನಾವು ಖಂಡಿತವಾಗಲೂ ಫೌಂಡೇಶನ್ ಲಿಟ್ರಸಿ ಮತ್ತು ನ್ಯೂಮರಸಿಯನ್ನು ಅಚೀವ್ ಮಾಡೋಕ್ಕಾದರೆ, ಅದು ಅಲ್ಲದೆ ಹೋದರೆ ಅಟ್ಲೀಸ್ಟ್ ಕ್ಲಾಸ್ 5 ತನಕ ಅಡ್ರೆಸ್ ಮಾಡಲಿಕ್ಕಾದರೆ 5ನೇ ಕ್ಲಾಸ್ ನಂತರ 6ನೇ ಕ್ಲಾಸಿಂದ ಏನು ಕಾಗ್ನಿಟಿವ್ ಲೋಡ್ ಇನ್ಕ್ರೀಸ್ ಆಗ್ತದೆ ಅಕಾಡೆಮಿಕಲಿ, ಅದನ್ನು ಬಿಯರ್ ಮಾಡೋದಕ್ಕೆ ಮಕ್ಕಳಿಗೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ಇದು ಇಂಪಾರ್ಟೆಂಟ್ ಒಂದು ವಿಷಯ, FLN ಅನ್ನು ಅಚೀವ್ ಮಾಡೋದು ಭಾಳ ಮುಖ್ಯ ಅಂತ ಅನಿಸುತ್ತೆ. ರುದ್ರೇಶ್ ಅಂತ, ಅಜೀಮ್ ಪ್ರೇಮ್ಜಿ ಫೌಂಡೇಶನ್, ಕರ್ನಾಟಕ ಸ್ಟೇಟ್ ಹೆಡ್. ನಮ್ಮ ಮೇಲೆ ವಿಶ್ವಾಸ ಇಟ್ಟು ಈ ಒಂದು ಕೆಲಸವನ್ನು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ಆದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ. ಎಲ್ಲರೂ ಹೇಳಿದ್ದಾರೆ, ನಾನು ಒಂದು ಮಾತ್ರ ಹೇಳ್ತೀನಿ, ಮುಂದಿನ ಸಂತತಿಯನ್ನು ಜನ್ರೇಷನನ್ನು ಅವರಿಗೆ ಪಾಠ ಹೇಳಿಕೊಡೋದು ನಮ್ಮ ಜವಾಬ್ದಾರಿ ಆಗಿದೆ. ನಮ್ಮ ಕಡೆ ರಿಸೋರ್ಸಸ್ ಇಲ್ಲ, ನಮ್ಮ ಕಡೆ ಅದು ಸಾಕಾಗೋದಿಲ್ಲ ಅಂತ ಹೇಳೋದು ನಮ್ಮ ಜವಾಬ್ದಾರಿ ಅಲ್ಲ. ಎಷ್ಟು ಬಡ ತಾಯಿ ತಂದೆಯರಾದರೂ ತನ್ನ ಮಕ್ಕಳನ್ನು ಓದಿಸೋಕ್ಕೆ ಪ್ರಯತ್ನ ಮಾಡ್ತಾರೆ.
ಒಂದು ಗೌರ್ಮೆಂಟ್ ಎಷ್ಟು ಬೇಕಾದರೂ ಮಾಡ್ಬೋದು. ಇದು ನನ್ನ ನಂಬಿಕೆ, ನನ್ನ ಎಕ್ಸ್ಪೆಕ್ಟೇಷನ್. ಎರಡನೇದು, ಶಾಲೆಗಳಿಗೆ, ಹಳ್ಳಿ ಶಾಲೆಗಳಿಗೆ ಹೋಗುವಾಗ ಟೀಚರ್ಸ್ ಏನು ಹೇಳ್ತಾರೆ, ಬಿಲ್ಡಿಂಗ್ ಸರಿ ಇಲ್ಲ ಅಂದರೆ ಗಿಡದ ಕೆಳಗೆ ನಾವು ಓದಿಸ್ತೀವಿ. ಆದರೆ ಒಂದು ಟಾಯ್ಲೆಟ್ ಬೇಕು ಎಲ್ಲರಿಗೂ, ಒಳ್ಳೆಯ ಟಾಯ್ಲೆಟ್ ಬೇಕು, ಅದನ್ನು ಕ್ಲೀನ್ ಮಾಡುವಷ್ಟು ವ್ಯವಸ್ಥೆ ಮಾಡಿಕೊಡ್ಬೇಕೆಂದನೇ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಮೂರನೇದು, ನಮಗೆ ಟೀಚರ್ ಇಲ್ಲ, ಒಬ್ಬರು ಎಷ್ಟು ಟೀಚ್ ಮಾಡಬೇಕು, ನಮಗೆ ಟೀಚರ್ ಬೇಕಂತೇಳಿ. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಅಬ್ಸರ್ವ್ ಮಾಡಿದ್ದು. ಆದರೆ ಪಾಸಿಟಿವ್ ಆಗಿ, ಇನ್ನೂ ಪಾಸಿಟಿವ್ ಅಂದರೆ ಎಷ್ಟು ಮಟ್ಟಿಗೆ ಬೇಕಾದರೂ ಪಾಸಿಟಿವ್ ಆಗಿ ಹೇಳ್ಬೋದು ಅಂದರೆ, ಮಿಡ್ ಡೇ ಮೀಲ್ಸ್ ಸ್ಕೀಮ್, ಮಕ್ಕಳಿಗೆ ಒಳ್ಳೆಯ ಊಟ ಸಿಗ್ತಾ ಇದೆ, ಒಳ್ಳೆಯ ಅವರು ಚೆನ್ನಾಗಿದ್ದಾರೆ ಮಕ್ಕಳು, ಆರೋಗ್ಯವಂತರಾಗಿದ್ದಾರೆ, ಪೌಷ್ಟಿಕತೆಯಿಂದ ಚೆನ್ನಾಗಿದ್ದಾರೆ. ಅದು ಮಾತ್ರ ನಾನು ಹೇಳ್ತೀನಿ. ನಮ್ಮ ಇಲ್ಲ, ಹೆಲ್ತ್ ಇಶ್ಯೂ ಇಲ್ಲ, ನಮ್ಮ ಮಕ್ಕಳು ಭಾಳ ಚೆಂದ ಇದ್ದಾರೆ, ಗಟ್ಟಿಯಾಗಿದ್ದಾರೆ, ಉತ್ಸಾಹದಿಂದ ಇದ್ದಾರೆ. ಆದರೆ ಪಾಠ ಕಳಿಸೋರಿಲ್ಲ, ಅದೊಂದೇ ಕೊರತೆ ನಂದು. ವಿ ಹೋಪ್ಫುಲಿ ವಿ ಆಲ್ ಆಫ್ ಅಸ್ ಆರ್ ಕಾನ್ಫಿಡೆಂಟ್ ವಿ ರೀಚ್ಡ್. ಥ್ಯಾಂಕ್ ಯು. ಫಾದರ್ ಫ್ರಾನ್ಸಿಸ್ ಫ್ರಮ್ ಬೆಳ್ಳಾರಿ. ಗ್ಯಾರಂಟಿ ಸ್ಕೀಮ್ ಅಂತ ತಿಳ್ಕೊಂಡು ಒಂದು ಕಾರ್ಯಕ್ರಮ ಕೊಟ್ಟಿವಿ. ಲರ್ನಿಂಗ್ ಗ್ಯಾರಂಟಿ ಸ್ಕೀಮ್ ಅಂತಂದ್ರೆ ಯಾವ ಶಾಲೆಗಳಲ್ಲಿ ಚೆನ್ನಾಗಿ ಏನಪ್ಪ ಅಂತಂದ್ರೆ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಅಂಥ ಶಾಲೆಗಳಿಗೆ ಪ್ರೋತ್ಸಾಹ ನೀಡೋದಕ್ಕೆ ಏನಪ್ಪ ಅಂತಂದರೆ ಒಂದು ಬಹುಮಾನ ಮತ್ತು ಕ್ಯಾಶ್ ಬಹುಮಾನ, ಅಲ್ಲಿ ಅಂತ ಬಿ ಓರಿಗೆ ಒಂದು ಸರ್ಟಿಫಿಕೇಟು, DDP ಅವ್ರಿಗೆ ಸರ್ಟಿಫಿಕೇಟು, ಈ ರೀತಿ ಏನಪ್ಪ ಅಂತಂದ್ರೆ ಕ್ವಾಲಿಟಿ ಮತ್ತು ಅಟೆಂಡೆನ್ಸ್ ಇನ್ಕ್ರೀಸ್ ಮಾಡೋ ಸಂಬಂಧ ಲರ್ನಿಂಗ್ ಗ್ಯಾರಂಟಿ ಸ್ಕೀಮ್ ಅಂತೇಳಿ ಒಂದು ಕಾರ್ಯಕ್ರಮ ಕೊಟ್ಟಿವಿ. ನೆಕ್ಸ್ಟ್ ಏನಪ್ಪ ಅಂತಂದರೆ KPS ಕೂಡ ಅದೇ ಕಾರಣಕ್ಕಾಗಿದೆ, ಅಂದರೆ ಡ್ರಾಪ್ಔಟ್ ಕಡಿಮೆ ಮಾಡೋದು ಮತ್ತು ಗುಣಮಟ್ಟದ ಶಿಕ್ಷಣ. ಇದು KPS ಅಂತಂದ್ರೆ ಏನಿದೆ ಅಂದರೆ 1ನೇ ತರಗತಿಯಲ್ಲಿ ಮಗು ಅಡ್ಮಿಷನ್ ಆಯ್ತಂದರೆ ಅಥವಾ LKGಯಲ್ಲಿ ಅಡ್ಮಿಷನ್ ಆಯ್ತಂದರೆ 12ನೇ ತರಗತಿವರೆಗೆ ಏನಪ್ಪ ಅಂದ್ರೆ ಅಲ್ಲೇ ಮುಂದುವರಿತಾನೆ, ಅವನು ಡ್ರಾಪ್ಔಟ್ ಆಗೋ ಚಾನ್ಸಸ್ ಏನಪ್ಪ ಭಾಳಷ್ಟು ರೇರ್ ಇರ್ತದೆ. ಇನ್ನೊಂದು ಸೆಕೆಂಡ್ ಏನಪ್ಪ ಅಂದ್ರೆ ಅಲ್ಲಿ ರಿಸೋರ್ಸಸ್ ಜಾಸ್ತಿ ಇರ್ತಾವೆ KPS ಸ್ಕೂಲ್ನಲ್ಲಿ. ಅಂದ್ರೆ ಹೈಸ್ಕೂಲ್ ಟೀಚರ್ಸ್ ಏನಪ್ಪ ಅಂದ್ರೆ ಹೈಯರ್ ಪ್ರೈಮರಿ ಸ್ಕೂಲಿಗೆ ಹೇಳ್ಬೋದು, ಹೈಯರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಲೋವರ್ ಪ್ರೈಮರಿ ಸ್ಕೂಲ್ಗೆ ಹೇಳ್ಬೋದು, ಜೂನಿಯರ್ ಕಾಲೇಜ್ ಲೆಕ್ಚರರ್ಸ್ ಏನಪ್ಪ ಅಂದ್ರೆ ಹೈಸ್ಕೂಲ್ ಎಂಗೇಜ್ ಮಾಡೋದು. ಹೀಗೇನಪ್ಪ ರಿಸೋರ್ಸಸ್ ಮೆನ್ ಆ್ಯಂಡ್ ಮೆಟೀರಿಯಲ್ ಅಲ್ಲೇನಪ್ಪ KPS ಅಲ್ಲಿ ಹೆಚ್ಚಿರೋದ್ರಿಂದ ಭಾಳಷ್ಟು ನಾವು KPSಗೆ ಒತ್ತು ಕೊಡ್ತಾ ಇದ್ದೀವಿ. ಅತಿ ಮುಖ್ಯವಾಗಿ ನಮ್ಮ ಭಾಗದಿಂದ ಟ್ರಾನ್ಸ್ಫರ್ ಆಗಿ ಭಾಳಷ್ಟು ಶಿಕ್ಷಕರು ಹೋಗ್ತಾರೆ, ಅದ್ರ ಒಳಗಡೆ ಬರೋದಲ್ಲ, ಇನ್ನಿಲ್ಲ, ಬರೀ ಔಟ್ ಇರೋದ್ರಂದರೆ ಒಂದು ಟ್ರಾನ್ಸ್ಫರ್ ಪಾಲಿಸಿಯಲ್ಲಿ ಕೂಡ ಏನಪ್ಪ ಅಂದ್ರೆ ಬದಲಾವಣೆ ಮಾಡಬೇಕು ಅಂತ ನಾವು ಇದು ಮಾಡಿವಿ. ಮತ್ತು ಯಾವ ಶಿಕ್ಷಕರು ಹೋಗಿರ್ತಾರೆ ಅದೇ ಒಂದು ಸಬ್ಜೆಕ್ಟ್ ಟೀಚರ್ಸ್ ಅಲ್ಲಿ ಬರಬೇಕು. ಬಿಲ್ಡಿಂಗ್ಗಳ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಏಕಕಾಲಕ್ಕೆ ಏನಪ್ಪ ಅಂತಂದ್ರೆ ಬಿಲ್ಡಿಂಗ್ಗಳು ಮಂಜೂರಾಗೋದಲ್ಲ, ಅವಾಗ ಒಂದು ವರ್ಷಕ್ಕೊಂದು ಆಗೋದ್ರಿಂದ ಏನಪ್ಪ ಅಂತಂದ್ರೆ ಒಂದು ಯೂನಿಟ್ ಸರಿಯಾಗಿ ಬರ್ತಾಯಿಲ್ಲ ಅವು. ಅಂದರೆ ಏನಂತೀರಿ, ಒಂದು U ಸೇಪು, ಒಂದು O ಸೇಪು ಬಿಲ್ಡಿಂಗ್ ಹೆಂಗೆ ಒಂದು ಖಾಸಗಿ ಶಾಲೆಗಳಲ್ಲಿ ನೋಡ್ತಾ ಇರ್ತೀವಿ ನೋಡಿರಿ, ಒಂದು ಬಿಲ್ಡಿಂಗ್ ಅದು ಏನಪ್ಪ ಬೇರೆ ಸ್ಕೀಮ್ನಲ್ಲಿ ಬೇರೆ ಏನಪ್ಪ ಅಂತಂದ್ರೆ ಏರಿಯಾದಲ್ಲಿ ಬರ್ತಾ ಇರೋದ್ರಿಂದ ಅಲ್ಲಿ ಒಂದು ಇಂಟಿಗ್ರೇಷನ್ ಇಲ್ಲ ಬಿಲ್ಡಿಂಗ್ನಲ್ಲಿ. ಅದು ಕೂಡ ನಾವು ಸಲಹೆ ಮಾಡಿದ್ವಿ. ಕಡಿಮೆ ಇದೆ ಸರ್. ಇನ್ನೊಂದು, ಇಲ್ಲಿ ಅವರಿಗೆ ಕೆಲಸ ಸಿಗಲ್ಲ, ಹೌದು, ಹೊರಗಡೆ ಹೋದಾಗ ಒಂದು ವರ್ಷ ಬರೋದೇ ಇಲ್ಲ. ಇಲ್ಲಿ ಸ್ವಲ್ಪ ಮಕ್ಕಳದು ಶಿಕ್ಷಣ ಅದಕ್ಕೆ ಏನಪ್ಪ ಅಂತಂದ್ರೆ ಅವರಿಗೆ ಈಗ ಹಾಸ್ಟೆಲ್ ಕೂಡ ಇವೆ, ಸಾಕಷ್ಟು ಹಾಸ್ಟೆಲ್ ಕೂಡ ಅದು ಮಾಡಿದ್ದೀವಿ. ಮತ್ತು ಆ ಹುಡುಗರಿಗೆ ಏನಪ್ಪ ಅಂದ್ರೆ ಟ್ರ್ಯಾಕ್ ಮಾಡೋದಕ್ಕೆ ಪ್ರತಿ ಹುಡುಗರಿಗೆ ಒಂದು ಸ್ಯಾಟ್ನಲ್ಲಿ ಏನಪ್ಪ ಅಂದ್ರೆ ನಂಬರ್ ಕೊಟ್ಟಿವಿ. ಆ ಹುಡುಗರು ಎಲ್ಲಿ ಹೋಗ್ತಾರೆ, ಎಲ್ಲಿ ಫಾಲೋಅಪ್ ಮಾಡೋದಕ್ಕೆ ಏನಪ್ಪ ಅಂದ್ರೆ ಅದು ಡಿಜಿಟಲೈಸೇಷನ್ ಮಾಡಿದೆ ಇಲಾಖೆಲ್ಲ. ಆ ಡಿಜಿಟಲೈಸೇಷನ್ ಮೂಲಕ ಏನಪ್ಪ ಅಂದ್ರೆ ಹುಡುಗನ ಪತ್ತೆ ಹಚ್ಚಿ ಪುನಃ ಏನಪ್ಪ ಅಂದ್ರೆ ಸ್ಕೂಲಿಗೆ ಬರೋಂಥ ಒಂದು ಇದರಲ್ಲಿದೆ. ಸಾಕಷ್ಟು ಏನಪ್ಪ ಅಂದ್ರೆ ಇಲಾಖೆಯಲ್ಲಿ ನಡೀತವೆ ಕಾರ್ಯಕ್ರಮ, ಇಲ್ಲ ಅಂತಿಲ್ಲ, ಅದನ್ನು ಮಾನಿಟ್ರಿಂಗ್ ಭಾಳಷ್ಟು ಅಗತ್ಯ ಇದೆ. ಅಂದರೆ ಈಗ DDPIs ಇರ್ಬೋದು ಮತ್ತು BOs ಇರ್ಬೋದು, ಅವ್ರು ಬೇರೆ ಕೆಲಸದ ಒತ್ತಡ, ಶಿಕ್ಷಕರು ಕೂಡ ಏನಪ್ಪ ಅಂದ್ರೆ ಬೋಧನೆ ಬಿಟ್ಟು ಬೇರೆ ಕೆಲಸ ಮಾಡ್ತಾರೆ. ಅವ್ರು ಸಾಧ್ಯದಷ್ಟು ಏನಪ್ಪ ಅಂದ್ರೆ ಟೀಚಿಂಗ್ ಏನಪ್ಪ ಅಂದ್ರೆ ಕೆಲಸ ಮಾಡ್ಬೇಕಂತ ನಾವು ಭಾಳಷ್ಟು ಒತ್ತು ಕೊಟ್ಟಿವಿ. ಅದಕ್ಕೆ NB ಪಾಟೀಲ್ ಅಂತೇಳಿ ರಿಟೈರ್ಡ್ ಡೈರೆಕ್ಟರ್ ನಾನು. ಶಿಕ್ಷಣ ಏನದ ಭಾಷೆ ಕಲಿಸೋದು, ಸಂಖ್ಯೆ ಕಲಿಸೋದು, ಅದು ಎಲ್ಲ ಭಾಳಷ್ಟು ಹೈದರಾಬಾದ್ ಕನ್ನಡ ಭಾಗದಲ್ಲಿ ಕೊರತೆ ಅದ. ಶಿಕ್ಷಕರದ್ದು ಕೊರತೆ ಅದ, ಮಾನಿಟ್ರಿಂಗ್ ಸಿಸ್ಟಮ್ ತಪ್ಪದ, ಅದೆಲ್ಲ ಇಂಪ್ರೂವ್ ಆಗಬೇಕು. ಮತ್ತು KPS ಹಾಲ್ಗಳನ್ನ ಹೆಚ್ಚಿಗೆ ಓಪನ್ ಮಾಡಬೇಕು ಅಂತ ಹೇಳೋದು. ಈಗಿನ ಇರುವಂಥದ್ದು ಶಾಲಾ ಶಿಕ್ಷಕರ ಸಂಖ್ಯೆ ಭಾಳ ಕಡಿಮೆ ಅದ, ಅಲ್ಲಿ ಮಕ್ಕಳ ದಾಖಲಾತಿನೂ ಕಡಿಮೆ ಅದ. ಸೊ ಅದು ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಹೊಸ ಬದಲಾವಣೆ ಬರಬೇಕು ಅಂತಕೊಂಡು ನಮ್ಮ ಸಮಿತಿ ರೆಕಮೆಂಡ್ ಮಾಡಿದ. ನನ್ನ ಹೆಸರು ಯಶವಂತ್ ಹರ ಸರ್. ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸ್ತಾ ನಮ್ಮದನ್ನು ಕಮಿಟಿ ಮಾಡಿದರು ನಮ್ಮ ಹಿಂದುಳಿದ ಭಾಗಕ್ಕೆ 7 ಜಿಲ್ಲೆಗೆ. ಅದರಲ್ಲಿ ಮುಖ್ಯವಾಗಿ ಕಂಡು ಬಂದಿದೆ ಅನ್ನೋದು ನಮ್ಮದು 10 ತಿಂಗಳ ಒಂದು ನಾವೇನು ಸ್ಟಡಿ ಮಾಡಿದ್ದೇವಲ್ಲ, ಇದೆಲ್ಲ ಒಂದು 100 ಸ್ಕೂಲ್ ತಿರುಗಾಡಿ ಶಿಕ್ಷಕರ ಕೊರತೆ ಮೇಜರ್. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಇನ್ಫ್ರಾಸ್ಟ್ರಕ್ಚರ್ ಭಾಳಷ್ಟು ಕಡೆ ಭಾಳ ಪವರ್ ಇದೆ. ಏನೋ ಒಂದಿಟ್ಟು ಶಿಥಿಲಗೊಂಡ ಕಟ್ಟಡಗಳಿವೆ, ಅವೇನು ಮಾಡ್ತಾರೆ ಅಂದರೆ ಮಳೆಗಾಲದಲ್ಲಿ ಅಲ್ಲಿ ಕೂಡಿಸೋದ್ರಲ್ಲಿ ಬೀಳ್ತದೆ ಅಂತ ಹೆದರಿಕೆ ಬೇರೆ ಕಡೆ ಕೂಡಿಸ್ತಾರೆ, ಮತ್ತು ಬೇರೆ ಇದರಲ್ಲಿ ತಂದೆಯಲ್ಲಿ ಕೂಡಿಸ್ತಾ ಇರ್ತಾರೆ. ಹಂಗಾಗಿ ಎಲ್ಲ ಪೇರೆಂಟ್ಸ್ ಏನು ಮಾಡ್ತಾಯಿದ್ದಾರೆ, ಒಳ್ಳೆ ಎಜುಕೇಷನ್ ಕೊಡಬೇಕು ಬಿಲ್ಡಿಂಗ್ ಎಲ್ಲ ಅಂತ ಪ್ರೈವೇಟ್ ಸ್ಕೂಲ್ ಕಳಿಸ್ತಾ ಇರ್ತಾರೆ. ಬಟ್ ನಮ್ಮದೆಲ್ಲ ಬಿಲ್ಡಿಂಗ್ ಎಲ್ಲ ಮ್ಯಾಕ್ಸಿಮಮ್ ಕಡೆ ಚೆನ್ನಾಗಿದೆ. ಇದೊಂದು ಬಿಲ್ಡಿಂಗು ಮತ್ತು ವೇಕೆನ್ಸಿ ಫಿಲ್ಲಿಂಗ್ ಮತ್ತು ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ ನಮ್ಮ ಗೌರ್ಮೆಂಟ್ ಸ್ಕೂಲೇ ಯಾವಾಗಲೂ ಟಾಪ್ ಇರುತ್ತೆ. ಆಮೇಲೆ ಈ ಗೆಸ್ಟ್ ಲೆಕ್ಚರ್ ಅಂತಾರಲ್ಲ, ಗೆಸ್ಟ್ ಲೆಕ್ಚರ್ಗೆ ಇದು ಇರೋದಿಲ್ಲ, ಅವ್ರು ಏನಂದರೆ ಹೆದರಿಕೆ ಅಂತ ಇರೋದಿಲ್ಲ. ಏನೋ ರೆಗ್ಯುಲರ್ ಟೀಚರ್ ಇದ್ದರೆ ಚೆನ್ನಾಗಿ, ಯಾವಾಗಲೂ ಗೆಸ್ಟ್ ಟೀಚರ್ ಏನೋ ಬರ್ತಾರೆ ಹೇಳಿ ಹೋಗ್ತಾರೆ ಅವರು.
ಅವರಿಗೆ ಮೊದಲೇ ಭದ್ರತೆ ಇರೋದಲ್ಲ ಇದ್ರದ್ದು ಏನೋ ಜಾಬ್ದು ಭದ್ರತೆ ಇರೋದಿಲ್ಲ, ಭದ್ರತೆ ಇರೋ ಹಂಗಾಗಿ ಏನೋ ಕಾಟಾಚಾರಕ್ಕೇನೋ ಬರ್ತಾರೋ ಹೇಳ್ತಾರೆ. ಹಿಂಗೆ ನಮ್ಮ ರೆಗ್ಯುಲರ್ ಟೀಚರ್ ಹಂಗಿಲ್ಲ. ರೆಗ್ಯುಲರ್ ಟೀಚರ್ ನಮ್ಮ ಈ ಭಾಗಕ್ಕೆ ವಿಶೇಷವಾಗಿ ಹಿಂದುಳಿದ ಅಂದರೆ ಹಿಂದುಳಿದ ಭಾಗ ವಿಶೇಷ ಆದ್ಯತೆ ಕೊಟ್ಟು ರೆಗ್ಯುಲರ್ ಟೀಚರ್ ಆಗಬೇಕು. ಎಲ್ಲ ಟೀಚರ್ ಇರಬೇಕು. ಎಷ್ಟೋ ಶಾಲೆಯಲ್ಲಿ ಟೀಚರ್ಗಳು ಹಿಂದಿ ಇದ್ದಾರೆ, ಒಂದೆರಡು ಕನ್ನಡ ಇದ್ದಾರೆ. ಈ ಸೈನ್ಸು ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಆ ಗೆಸ್ಟ್ ಲೆಕ್ಚರ್ ಮೇಲೆ ಮಾಡ್ತಾರೆ. ಅದು ಹಂಗಾಗಿ ಎಲ್ಲ ಕುಂಠಿತ ಆಗ್ತಾಯಿದೆ ನಮ್ಮ ರಿಸಲ್ಟು. ಈ ವರ್ಷನೂ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಏನು ನಮ್ಮ ರಿಪೋರ್ಟ್ ಕೊಟ್ಟಿದ್ದಲ್ಲ ನಾವು, ಇದ್ರ ಮೇಲೆ सरकार ಒಂದು एक्शन ತೊಂದರೆ ಇಂಪ್ರೂವ್ಮೆಂट 100% ಆಗುತ್ತೆ. ये 8 महीने से हमारी कमेटी छाया मैडम के लीडरशिप में ये रिपोर्ट बनाए हैं और आज हम सीएम को रिपोर्ट सबमिट किए हैं ये। और टीचर्स को इम्प्रूव करना है, क्वालिटी ऑफ एजुकेशन इम्प्रूव करना है और रिजल्ट भी इम्प्रूव करना है। ये न्यूमरेसी और लिटरेसी की वीकनेस की वजह से हमारे स्टूडेंट्स ड्रॉप आउट हो रहे हैं और ड्रॉप आउट को भी कंट्रोल करना है। ड्रॉप आउट को वापस स्कूल में लाना और ड्रॉप आउट होने से बचाने के लिए ये कमेटी सीएम को एक रिपोर्ट दी है। हम उम्मीद कर रहे हैं, मेजर प्रॉब्लम तो है टीचर्स की अपॉइंटमेंट का। 60% स्टूडेंट्स गवर्नमेंट स्कूल्स में पढ़ते हैं और वहाँ पर टीचर्स की कमी है तो 60% स्टूडेंट्स को नेगलेक्ट किया जा रहा है और ये हमारी जनरेशन वीक होने का अंदेशा है। हमारा डिमांड है कि सबसे पहले प्रायोरिटी दें, टीचर्स का रिक्रूटमेंट करें। और वाटर का प्रॉब्लम और बिल्डिंग का, ये सारे प्रॉब्लम्स के साथ साथ सबसे पहला जो इशू है, गवर्नमेंट सारे डेवलपमेंट को रोक कर ये टीचर्स का अपॉइंटमेंट करे और एजुकेशन को प्रेफर करें। फ्यूचर को हमारे देश के फ्यूचर को स्ट्रांग करने के लिए सबसे शॉर्टकट है वो एजुकेशन है, जिस पे सबसे पहला हमारा डिमांड है कमेटी का कि 21,000 वैकेंसीज़ हैं उसको फिलअप करें। सारे डेवलपमेंट को रोका जा सकता है, इसको फर्स्ट प्रेफरेंस देना चाहिए। अब्दुल खदीर, शाहीन ग्रुप ऑफ इंस्टीट्यूशंस, बीदर।